ಪ್ರಥಮ ಬಾರಿಗೆ ಶ್ರೀರಂಗಪಟ್ಟಣ ಐತಿಹಾಸಿಕ ಉತ್ಸವ ಭಾಗವಹಿಸಿ ಭಾಳ ಒಳ್ಳೆ ಕಾರ್ಯಕ್ರಮ ಆಗಿದೆ. ಶಾಸಕರು ಹೇಳಿದ್ರು ತಾವು ಬರಬೇಕಂತ, ನನಗೂ ನೋಡ್ಬೇಕಂತ ಭಾಳ ದಿನದಿಂದ ಆಸೆ ಇತ್ತು. ಇವತ್ತು ಬಂದಿದ್ದೇವೆ. ಒಳ್ಳೆ ಕಾರ್ಯಕ್ರಮ, 4 ದಿವಸದವರೆಗೆ ಒಳ್ಳೊಳ್ಳೆ ಕಾರ್ಯಕ್ರಮ ವೇದಿಕೆ ಮುಖಾಂತರ ಆಗಿದೆ. ಇಂಥ ಕಾರ್ಯಕ್ರಮ ಎಲ್ಲ ತಾಲೂಕಲ್ಲಿ ಆಗಬೇಕು. ಅಲ್ಲಿ ಸಾಂಸ್ಕೃತಿಕವಾಗಿ, ಶೈಕ್ಷಣಿಕವಾಗಿ ಗುರುತಿಸಲಿಕ್ಕೆ ಒಂದು ವೇದಿಕೆ ಆಗುತ್ತೆ. ಒಳ್ಳೆ ಕಾರ್ಯಕ್ರಮ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವ್ರನ್ನ ಭೇಟಿ ಮಾಡಿದ್ರಿ, ಸಾಕಷ್ಟು ಚರ್ಚೆ ಆಗ್ತಿದೆ ಸರ್. ಏನು ಚರ್ಚೆ ಮಾಡೋಂಥದ್ದು ಏನೋ ಇಲ್ಲವೇ ಇಲ್ಲ, ಅದ್ರಾಗ ಏನೂ ಇಲ್ಲ, ಚರ್ಚೆ ಮಾಡೋಂಥದ್ದು ಇಲ್ಲ. ಸರ್, ವಿಪಕ್ಷ ನಾಯಕರನ್ನ ಭೇಟಿ ಮಾಡಿದ್ರು, ಅದು ಬೆಟರ್. ಅವ್ರ ಕೆಲಸ ಇತ್ತು, ಅವ್ರ ಕಾನ್ಸ್ಟಿಟ್ಯೂನ್ಸಿಗೆ ಸಂಬಂಧಪಟ್ಟಂಥ ಕೆಲಸ ಇತ್ತು, ಅದಕ್ಕಾಗಿ ಬಂದರು. ಬೆಳಗಾವಿಯಿಂದ ಹಿಡಿದು ರಾಜ್ಯಾದ್ಯಂತ ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಅವರನ್ನು ಕ್ರಿಕೆಟ್ ಬಂದಿದೆ. ಅದು ಇಲ್ಲ ಹೇಳಿ ಬೆಳಗ್ಗೆ ಎದ್ದು ಎಲ್ಲಾನು ಸ್ಪಷ್ಟೀಕರಣ ಕೊಟ್ಟಿದ್ದೇವೆ. ಸರ್, ಮತ್ತೊಂದು ಕಡೆ 4-5 ದಿನಗಳಿಂದ ದಲಿತ ನಾಯಕರುಗಳನ್ನ ಭೇಟಿಯಾಗಿರುವಂಥದ್ದು, ಅವರು ನಿಮ್ಮನ್ನ ಭೇಟಿಯಾಗಿರುವಂಥದ್ದು, ಮಾತುಕತೆ ನಡೆಸಿರುವಂಥದ್ದು, ಇದು ರಾಜ್ಯದಲ್ಲಿ ಒಂದು ಮೆಸೇಜ್ ಪಾಸ್ ಆಗ್ತಾ ಇದೆ. ದಲಿತ ಸಿಎಂ ಆಗ್ತಾರೆ ಅನ್ನುವಂಥದ್ದು ಆಶಾಭಾವನೆ ಇಟ್ಕೊಳ್ತಾ ಇದ್ದಾರೆ. ಏನ್ ಹೇಳ್ತೀರಿ? ಇಲ್ಲ, ದಲಿತರದು ಮುಖ್ಯಮಂತ್ರಿ ಮಾಡುವಂಥ ಪ್ರಶ್ನೆ ಉದ್ಭವಿಸ್ತಲ್ಲ. ಈಗ ಯಾವ ಜನರಲ್ಲೂ ಇಲ್ಲ, ದಲಿತರು ಇಲ್ಲ, ಬೇರೆ ಯಾರೂ ಇಲ್ಲ. ಈಗಾಗಲೇ ಸಿದ್ದರಾಮಯ್ಯ ಅವರು ಇದ್ದಾರೆ. ಅದು ಇದ್ದಾಗ ಅದ್ರ ಬಗ್ಗೆ ಚರ್ಚೆ ಅನಾವಶ್ಯಕ. ಇದ್ದೇ ಇರ್ತಾರೆ, ಸಿಎಂ ಆಗಿ ಮುಂದುವರಿತಾರೆ, ಇರ್ತಾರೆ. ಸರ್, ನೀವು ಕೂಡ ಪಕ್ಷಕ್ಕಾಗಿ 12 ವರ್ಷ ದುಡಿತಾ ಇದೀನಿ ಅಂತ ಒಂದು ಮಾತು ಹೇಳಿದ್ರಿ. ಹೌದೌದು. ಹಾಗಾದ್ರೆ ಏನಂತ ಭಾವಿಸ್ಕೋಬೇಕು ಸರ್? ಭಾವಿಸ್ಕೋಬೇಕಂದ್ರೆ ದುಡಿತಾರ್ದು ಗುರುಸ್ಬೇಕು ಪಕ್ಷ ಅವ್ರನ್ನ. ಯಾರೋ ಕೆಲಸ ಮಾಡಿದವ್ರು ಮುಂದೆ ಬರ್ತಾರೆ, ಕೆಲಸ ಮಾಡೋರು ಹಿಂದುಳಿತಾರೆ. ಸೊ ನಾನು ಉದಾಹರಣೆ ಕೊಟ್ಟೆ ಅಷ್ಟೇ. ಸಾಮಾನ್ಯ ಕಾರ್ಯಕರ್ತ ಗುರುಸ್ಬೇಕಂತ ಹೇಳೋ ಉದ್ದೇಶ ಅಷ್ಟೇ. ಇಲ್ಲ, ಯಾವುದೇ ಒಪ್ಪಂದ ಇಲ್ಲ. ಸಿಎಂ ಚರ್ಚೆಗೆ ಅನವಶ್ಯಕ. ಇವಾಗ ಇನ್ನೂ ಸಿಎಂ ಅವರು ಇರ್ತಾರೆ, ಸಿದ್ದರಾಮಯ್ಯ ಅವರು ಮುಂದುವರಿತಾರೆ. ಓಕೆ, ಥ್ಯಾಂಕ್ ಯು.